ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಕರುನಾಡಿಗೂ ಹೆಜ್ಜೆ ಊರಿತ ಕ್ರೂರಿ ಒಮಿಕ್ರಾನ್. ಆಫ್ರಿಕಾದಿಂದ ಬಂದಿರೋ ವ್ಯಕ್ತಿಗೆ ವಕ್ಕರಿಸಿದ್ಯಾ ಹೆಮ್ಮಾರಿ. ರಾಜ್ಯದಲ್ಲಿ ಒಮಿಕ್ರಾನ್ ಕಟ್ಟಿಹಾಕಲು ಹೇಗಿದೆ ಪ್ಲಾನ್? ಲಾಕ್ಡೌನ್ ವದಂತಿ ಹಬ್ಬಿಸೋರಿಗೆ ವಾರ್ನಿಂಗ್ ಹೇಗಿತ್ತು? ಈ ಎಲ್ಲಾ ಸುದ್ದಿಯನ್ನ ನೋಡೋಣ. ಆಫ್ರಿಕಾದಿಂದ ರಾಜ್ಯಕ್ಕೂ ವಕ್ಕರಿಸಿದ ಒಮಿಕ್ರಾನ್ ಮಹಾಮಾರಿ. ಫಾರಿನ್ನಿಂದ ಹಾರಿ ಬಂದಿರೋ ವ್ಯಕ್ತಿ ಕರುನಾಡಿಗೆ ಕಂಟಕವಾಗ್ತಾನಾ? ಬೆಂಗಳೂರಿಗೆ ಕೊರೋನಾ ಶಾಕ್ ಕೊಟ್ಟಿರೋದು ಹೇಗೆ? ಇದೆಲ್ಲವನ್ನು ನೋಡೋಣ ಒಮಿಕ್ರಾನ್ ಶಾಕ್ ನ್ಯೂಸ್ ಟಾಪ್ 9ನಲ್ಲಿ. ವಿದೇಶದಲ್ಲಿ ಅಬ್ಬರಿಸಿ ಬೊಬ್ಬಿರಿತಿರೋ ಹೆಮ್ಮಾರಿ ಒಮಿಕ್ರಾನ್ ಕರುನಾಡಿಗೆ ದಿಗಿಲು ಬಡಿಸಿದೆ. ಇದೀಗ ರಾಜ್ಯಕ್ಕೆ ಒಮಿಕ್ರಾನ್ ವೈರಸ್ ಎಂಟ್ರಿ ಕೊಟ್ಟೇ ಬಿಟ್ಟ ಅನ್ನೋ ಆತಂಕ ಶುರುವಾಗಿದೆ. ಸೌತ್ ಆಫ್ರಿಕಾದಿಂದ ಬಂದ ವ್ಯಕ್ತಿಗೆ ನಿಗೂಢ ಸೋಂಕು ಪತ್ತೆಯಾಗಿದ್ಯಂತೆ. ಹೀಗಾಗಿ ಸದ್ದಿಲ್ಲದೆ ರಾಜ್ಯಕ್ಕೆ ನುಸುಳಿದ್ಯಾ ಕೊರೋನಾ ರೂಪಾಂತರಿಯನ್ನೋ ಭೀತಿ ಶುರುವಾಗಿದೆ. ವಿದೇಶದಿಂದ ಬಂದಿರೋ ವ್ಯಕ್ತಿಗೆ ಡೆಲ್ಟಾಗಿಂತ ವಿಭಿನ್ನವಾದ ವೈರಸ್ ಪತ್ತೆಯಾಗಿದೆ ಅಂತ ಖುದ್ದು ಆರೋಗ್ಯ ಸಚಿವರೇ ಮಾಹಿತಿ ನೀಡಿದ್ದಾರೆ. ಕರುನಾಡಲ್ಲಿ ರೂಪಾಂತರಿ ಒಮಿಕ್ರಾನ್ ವೈರಸ್ ಆತಂಕದ ನಡುವೆ ಶಾಕಿಂಗ್ ಮಾಹಿತಿ ಹೊರಬಿದ್ದಿದೆ. ರಾಜ್ಯದಲ್ಲಿ ಒಬ್ಬರಿಗೆ ಡೆಲ್ಟಾಗಿಂತ ವಿಭಿನ್ನವಾದ ವೈರಸ್ ಪತ್ತೆಯಾಗಿದೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಮಾಹಿತಿ ನೀಡಿದ್ರು. ದಕ್ಷಿಣ ಆಫ್ರಿಕಾದಿಂದ ಬಂದಿರುವ 63 ವರ್ಷದ ವ್ಯಕ್ತಿಯಲ್ಲಿ ಡೆಲ್ಟಾಗಿಂತ ಭಿನ್ನ ವೈರಸ್ ಪತ್ತೆಯಾಗಿದೆ. ಸೋಂಕಿತ ವ್ಯಕ್ತಿಯ ಲ್ಯಾಬ್ ವರದಿ ಇಂದು ಬರಲಿದೆ. ವರದಿ ಬಂದ ಬಳಿಕ ಮಾಹಿತಿ ನೀಡ್ತೇನೆ. ಇನ್ನು ಐಸಿಎಂಆರ್ ಜೊತೆಗೆ ನಾನು ನಿರಂತರ ಸಂಪರ್ಕದಲ್ಲಿದ್ದೇನೆ ಅಂತ ಬೆಂಗಳೂರಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಹೇಳಿದ್ರು. ಹೆಮ್ಮಾರಿ ಒಮಿಕ್ರಾನ್ ವೈರಸ್ ರೂಪ ಬದಲಿಸುತ್ತಿರೋದು ನೋಡಿ ಎಲ್ಲರೂ ಶಾಕ್ ಆಗಿದ್ದಾರೆ. ಒಮಿಕ್ರಾನ್ ವೈರಸ್ನ ಹೆಜ್ಜೆ ಗುರುತು ಪತ್ತೆ ಹಚ್ಚೋದೇ ದೊಡ್ಡ ತಲೆನೋವಾಗಿದೆ. ರೂಪಾಂತರಿ ವೈರಸ್ ಒಬ್ಬರಿಂದ ಮತ್ತೊಬ್ಬರಿಗೆ ಬೇಗನೆ ಹರಡುವ ಬಗ್ಗೆ ಸ್ಪಷ್ಟವಾಗಿಲ್ಲ. ಬೇರೆ ಪ್ರಭೇದಗಳಿಗೆ ಹೋಲಿಸಿದ್ರೂ ಗಂಭೀರ ಅಂತ ಗೊತ್ತಿಲ್ಲವೆಂದು ಒಮಿಕ್ರಾನ್ ಬಗ್ಗೆ WHO ಆತಂಕಕಾರಿ ಮಾಹಿತಿ ಹೊರಹಾಕಿದೆ. ಒಮಿಕ್ರಾನ್ ಪ್ರಭೇದದ ಬಗ್ಗೆ ಸೀಮಿತ ಮಾಹಿತಿ ಮಾತ್ರ ಇದೆ. ಆದರೆ ಕೊರೋನಾ ಬಂದಿದ್ದವರಿಗೂ ಮತ್ತೆ ಒಮಿಕ್ರಾನ್ ಬರಬಹುದು. ಹೊಸ ಪ್ರಭೇದದ ಅಧ್ಯಯನಕ್ಕೆ ಹಲವು ವಾರಗಳೇ ಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಮಾಹಿತಿ ನೀಡಿದೆ. ರಾಜ್ಯದಲ್ಲಿ ಕೊರೋನಾ ಆರ್ಭಟ, ರೂಪಾಂತರಿ ಒಮಿಕ್ರಾನ್ ಭೀತಿ ನಡುವೆ ಮತ್ತೆ ಲಾಕ್ಡೌನ್ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಲಾಕ್ಡೌನ್ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಿದ್ರೆ ಕಠಿಣ ಕ್ರಮ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಎಚ್ಚರಿಕೆ ನೀಡಿದ್ದಾರೆ. ಲಾಕ್ಡೌನ್ ಅಂತ ಜನರನ್ನ ತಪ್ಪುದಾರಿಗೆ ಎಳೆಯಬಾರದು. ಸರ್ಕಾರ ಘೋಷಣೆ ಮಾಡುವವರೆಗೂ ಲಾಕ್ಡೌನ್ ಇರಲ್ಲ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ರು. ವಿದೇಶದಲ್ಲಿ ಸ್ಫೋಟಗೊಂಡಿರೋ ರೂಪಾಂತರಿ ಒಮಿಕ್ರಾನ್ ವೈರಸ್ ಎಲ್ಲರನ್ನೂ ಬೆಚ್ಚಿ ಬೀಳಿಸುತ್ತಿದೆ. ಹೆಮ್ಮಾರಿ ವೈರಸ್ ಒಮಿಕ್ರಾನ್ ವೇಗವಾಗಿ ಹರಡಿದ್ರೂ ಪರಿಣಾಮ ಕಡಿಮೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾಹಿತಿ ನೀಡಿದ್ರು. ಡೆಲ್ಟಾಗೆ ಹೋಲಿಸಿದ್ರೆ ಒಮಿಕ್ರಾನ್ ಸೋಂಕಿನ ಲಕ್ಷಣದಲ್ಲಿ ವ್ಯತ್ಯಾಸವಿದೆ. ನಾಡಿ ಬಡಿತ ಹೆಚ್ಚು, ವಾಂತಿ ಆಗೋದು ಒಮಿಕ್ರಾನ್ ಲಕ್ಷಣವಾಗಿದೆ. ಡೆಲ್ಟಾದಂತೆ ವಾಸನೆ ಮತ್ತು ರುಚಿ ಇಲ್ದಿರೋ ಲಕ್ಷಣವಿಲ್ಲ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ರು. ಕೊರೋನಾ ರೂಪಾಂತರಿ ಒಮಿಕ್ರಾನ್ ವೈರಸ್ ಜಗತ್ತಿನೆಲ್ಲೆಡೆ ಅಟ್ಟಹಾಸ ಮೆರೆದಿದೆ. ಇದೀಗ ವಿಶ್ವದ 14ನೇ ದೇಶಗಳಿಗೆ ಒಮಿಕ್ರಾನ್ ವೈರಸ್ ಕಾಲಿಟ್ಟಿದೆ. ಹೈ ರಿಸ್ಕ್ನಲ್ಲಿರೋ 14 ದೇಶದ ಪ್ರಯಾಣಿಕರ ಮೇಲೆ ನಿಗಾ ಇಡುವುದಾಗಿ ರಾಜ್ಯ ಆರೋಗ್ಯ ಇಲಾಖೆಯಿಂದ ಮಾಹಿತಿಯನ್ನ ನೀಡಲಾಗಿದೆ. ದಕ್ಷಿಣ ಆಫ್ರಿಕಾ, ಬೋಟ್ಸ್ವಾನಾ, ಇಂಗ್ಲೆಂಡ್, ಹಾಂಗ್ಕಾಂಗ್, ಇಟಲಿ, ಬೆಲ್ಜಿಯಂ, ಇಸ್ರೇಲ್, ಆಸ್ಟ್ರೇಲಿಯಾ, ಡೆನ್ಮಾರ್ಕ್, ಜರ್ಮನಿ, ನೆದರ್ಲ್ಯಾಂಡ್, ಜೆಕ್ ಗಣರಾಜ್ಯ, ಆಸ್ಟ್ರೇಲಿಯಾ, ಕೆನಡಾದ ಪ್ರಯಾಣಿಕರ ಮೇಲೆ ನಿಗಾ ಇಡುವುದಾಗಿ ಆರೋಗ್ಯ ಇಲಾಖೆ ಮಾಹಿತಿ ನೀಡಿದೆ. ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಲಸಿಕಾ ಪ್ರಮಾಣ ಹೆಚ್ಚಿದ್ರೂ ಕೊರೋನಾ ಪ್ರಕರಣಗಳು ಸ್ಫೋಟಗೊಳ್ಳುತ್ತಿವೆ. ಜರ್ಮನಿಯಲ್ಲಿ 68% ಜನರಿಗೆ ಲಸಿಕೆ ನೀಡಲಾಗಿದೆ. ಆದರೆ ಶನಿವಾರ 65,000 ಕೊರೋನಾ ಕೇಸ್ಗಳು ಪತ್ತೆಯಾಗಿದೆ. ಅಮೆರಿಕದಲ್ಲಿ 60% ಜನರಿಗೆ ಪೂರ್ಣ ಪ್ರಮಾಣದ ಲಸಿಕೆ ನೀಡಿದ್ರೂ ಪ್ರತಿನಿತ್ಯ 51,000 ಕೊರೋನಾ ಕೇಸ್ ಕಾಣಿಸಿಕೊಳ್ತಿದೆ. ಇಂಗ್ಲೆಂಡ್ನಲ್ಲಿ 69% ಜನರಿಗೆ ಪೂರ್ಣ ಪ್ರಮಾಣದ ಲಸಿಕೆ ನೀಡಿದ್ರೂ ನಿತ್ಯ 49,000 ಹೊಸ ಕೇಸ್ಗಳು ಪತ್ತೆಯಾಗ್ತಿರೋದು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಇನ್ನು ಪಾಶ್ಚಾತ್ಯ ದೇಶಗಳಿಗೆ ಹೋಲಿಸಿದ್ರೆ ಭಾರತದಲ್ಲೇ ಕಡಿಮೆ ಕೇಸ್ಗಳು ಬರ್ತಿದ್ಯಂತೆ. ಬೆಂಗಳೂರಿನಲ್ಲಿ ಹೆಮ್ಮಾರಿ ಕೊರೋನಾ ಬಾಂಬ್ ಮತ್ತೆ ಬಾಲ ಬಿಚ್ಚಿದೆ. ಆನೇಕಲ್ ಸುತ್ತಮುತ್ತ ಕೊರೋನಾ ಪ್ರಕರಣ ಹೆಚ್ಚಾಗಿದೆ. ಆನೇಕಲ್ ತಾಲೂಕಿನಲ್ಲಿ 130 ಕೊರೋನಾ ಕೇಸ್ ಸಕ್ರಿಯವಾಗಿದೆ. ಕಳೆದ 15 ದಿನಗಳಲ್ಲಿ 100ಕ್ಕೂ ಅಧಿಕ ಕೇಸ್ ದಾಖಲಾಗಿದೆ. ಕೊರೋನಾ ಸೋಂಕಿತರಲ್ಲಿ ಬಹುತೇಕರು ವಿದ್ಯಾರ್ಥಿಗಳೇ ಆಗಿದ್ದಾರೆ. ಇನ್ನು ಹಾಸ್ಟೆಲ್ಗಳಲ್ಲಿರುವ ವಿದ್ಯಾರ್ಥಿಗಳಿಗೆ ಕೊರೋನಾ ಪರೀಕ್ಷೆ ಮಾಡಲಾಗುತ್ತಿದೆ. 58 ಸೋಂಕಿತರಿಗೆ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. 72 ಸೋಂಕಿತರಿಗೆ ಹೋಮ್ ಐಸೋಲೇಷನ್ ಮಾಡಿ ನಿಗಾ ಇಡಲಾಗಿದೆ.
ರಾಜ್ಯದ ಹಲವೆಡೆ ಹೆಮ್ಮಾರಿ ಕೊರೋನಾ ಬಾಂಬ್ ಮತ್ತೆ ಸ್ಫೋಟಗೊಳ್ತಿದೆ. ಶಾಲೆ ಬಾಗಿಲು ತೆರೆದ ಮೇಲೆ ಕ್ರೂರಿ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡ್ತಿದೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನಲ್ಲಿರುವ ವಸತಿ ಶಾಲೆಯ 13 ಮಕ್ಕಳಿಗೆ ಕೊರೋನಾ ಸೋಂಕು ವಕ್ಕರಿಸಿದೆ. ಕೆಲ ಮಕ್ಕಳಲ್ಲಿ ರೋಗ ಲಕ್ಷಣ ಇರೋದ್ರಿಂದ ಟೆಸ್ಟ್ ಮಾಡಿದ್ರು. ಟೆಸ್ಟ್ ವೇಳೆ 13 ಮಕ್ಕಳಿಗೆ ಕೋವಿಡ್ ಪಾಸಿಟಿವ್ ದೃಢವಾಗಿದೆ. 200 ಮಕ್ಕಳಲ್ಲಿ 13 ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು ಎಲ್ಲರೂ ಶಾಕ್ ಆಗಿದ್ದಾರೆ. ಕರ್ನಾಟಕಕ್ಕೆ ಎದುರಾಗಿರೋ ಡಬಲ್ ಡೇಂಜರ್ ಯಾವುದು? ಡೆಲ್ಟಾಗಿಂತ ಒಮಿಕ್ರಾನ್ ಎಷ್ಟು ಡೇಂಜರಸ್? ಮಾಸ್ಕ್ ಧರಿಸದವರಿಗೆ ಮಾರ್ಷಲ್ಸ್ ಶಾಕ್ ಕೊಟ್ಟಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ರೂಪಾಂತರಿ ನ್ಯೂಸ್ ಟಾಪ್ ನಲ್ಲಿ. ವಿದೇಶದಲ್ಲಿ ಅಬ್ಬರಿಸಿ ಬೊಬ್ಬಿರಿತಾ ಇರುವಂತಹ ಡೆಡ್ಲಿ ಒಮಿಕ್ರಾನ್ ವೈರಸ್ ಎಲ್ಲರ ನಿದ್ದೆಗೆಡಿಸಿದೆ. ಕರುನಾಡಿನ ಮೇಲೂ ಒಮಿಕ್ರಾನ್ ಕರಿನೆರಳು ಆವರಿಸಿದೆ. ಡಿಸೆಂಬರ್ ತಿಂಗಳು ಕರ್ನಾಟಕಕ್ಕೆ ಡಬಲ್ ಡೇಂಜರ್ ಆಗುತ್ತಾ ಅನ್ನೋ ಆತಂಕ ಮನೆ ಮಾಡಿದೆ. ಮೈ ಕೊರೆಯುವ ಚಳಿಯಲ್ಲಿ ಇದೀಗ ಡಬಲ್ ಟೆನ್ಷನ್ ಶುರುವಾಗಿದೆ. ಒಂದು ಕಡೆ ಒಮಿಕ್ರಾನ್, ಮತ್ತೊಂದು ಕಡೆ ಕೊರೋನಾ ಟೆನ್ಷನ್ ಶುರುವಾಗಿದೆ. ವೇಷ ಬದಲಿಸ್ತಾ ಇರುವಂತಹ ಕ್ರೂರಿ ಕೊರೋನಾ ಭಯಾನಕತೆ ಕೇಳಿದ್ರೆ ಜನರು ನಡುಗಿ ಹೋಗ್ತಿದ್ದಾರೆ. ಹೊಸ ತಳಿ ಒಮಿಕ್ರಾನ್ ಬಗ್ಗೆ ತಜ್ಞರು ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಈಗಿನಿಂದಲೇ ಅಲರ್ಟ್ ಆಗಿರುವಂತೆ ಆರೋಗ್ಯ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ಡೆಲ್ಟಾಗಿಂತ 10 ಪಟ್ಟು ವೇಗವಾಗಿ ಒಮಿಕ್ರಾನ್ ರೂಪಾಂತರಿ ಹಬ್ಬುತ್ತಂತೆ. ಇದಷ್ಟೇ ಅಲ್ಲ, 2 ಡೋಸ್ ಲಸಿಕೆಯನ್ನ ಪಡೆದಿದ್ರು ಈ ಹೊಸ ತಳಿ ಬಿಡುವುದಿಲ್ಲ ಅನ್ನೋ ಆತಂಕಕಾರಿ ಮಾಹಿತಿಯನ್ನ ತಜ್ಞರು ಹೊರಹಾಕಿದ್ದಾರೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರೇ ಈ ಒಮಿಕ್ರಾನ್ ಟಾರ್ಗೆಟ್ ಆಗಿದೆಯಂತೆ. ಹೀಗಾಗಿ ಹೆಮ್ಮಾರಿ ಒಮಿಕ್ರಾನ್ ವೈರಸ್ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ರಾಜ್ಯದಲ್ಲಿ ಕೊರೋನಾ ರೂಪಾಂತರಿ ಒಮಿಕ್ರಾನ್ ಕಟ್ಟಿ ಹಾಕುವುದಕ್ಕೆ ಸರ್ಕಾರ ಮಾಸ್ಟರ್ ಪ್ಲಾನ್ ಮಾಡಿದೆ. ಒಮಿಕ್ರಾನ್ ರಾಕ್ಷಸನ ತಡೆಗೆ ಸರ್ಕಾರ ಪಂಚಸೂತ್ರ ಹೆಣೆದಿದೆ. ಒಮಿಕ್ರಾನ್ ವಕ್ಕರಿಸದಂತೆ ಏರ್ಪೋರ್ಟ್ಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಈಗಾಗಲೇ ಬೆಂಗಳೂರು, ಮಂಗಳೂರು ವಿಮಾನ ನಿಲ್ದಾಣಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ವಿದೇಶದಿಂದ ಬರುವವರ ಟೆಸ್ಟಿಂಗ್ಗೆ ಸರ್ಕಾರ ಸೂಚಿಸಿದೆ. ಸೋಂಕಿತ ರಾಷ್ಟ್ರಗಳಿಂದ ಬರುವವರ ಮೇಲೆ ಹದ್ದಿನ ಕಣ್ಣಿಡಲಾಗುತ್ತದೆ. ನೆಗೆಟಿವ್ ರಿಪೋರ್ಟ್ ಬಂದ್ರೆ ಮಾತ್ರ ಏರ್ಪೋರ್ಟ್ನಿಂದ ಹೊರಗೆ ಹೆಜ್ಜೆ ಇಡಲು ಅವಕಾಶವಿದೆ. ಪಾಸಿಟಿವ್ ಬಂದ್ರೆ ಪ್ರತ್ಯೇಕವಾಗಿ ಚಿಕಿತ್ಸೆಗೆ ಸರ್ಕಾರ ಆದೇಶಿಸಿದೆ. ದಕ್ಷಿಣ ಆಫ್ರಿಕಾದಲ್ಲಿ ರಣಕೇಕೆ ಹಾಕ್ತಿರುವಂತಹ ಒಮಿಕ್ರಾನ್ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಕರುನಾಡಿಗೆ ಹೆಮ್ಮಾರಿ ವೈರಸ್ ಕಾಲಿಡದಂತೆ ತೀವ್ರ ನಿಗಾ ವಹಿಸಲಾಗ್ತಾ ಇದೆ. ರಾಜ್ಯದ ಗಡಿ ಭಾಗದ ಚೆಕ್ ಪೋಸ್ಟ್ಗಳಲ್ಲಿ ತಪಾಸಣೆ ತೀವ್ರಗೊಂಡಿದೆ. ಇನ್ನು ಕೇರಳ, ತಮಿಳುನಾಡು, ಮಹಾರಾಷ್ಟ್ರ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಗಡಿ ಭಾಗದಲ್ಲಿ 24 ಗಂಟೆಯೂ ಅಲರ್ಟ್ ಆಗಿರಲು ಸರ್ಕಾರ ಆದೇಶಿಸಿದೆ. ಕಠಿಣ ತಪಾಸಣೆ ಬಳಿಕವಷ್ಟೇ ಹೊರಗಿನ ರಾಜ್ಯದವರಿಗೆ ಪ್ರವೇಶ ನೀಡಲಾಗ್ತಾ ಇದೆ. 73 ಗಂಟೆಯೊಳಗಿನ ಕೊರೋನಾ ಟೆಸ್ಟ್ ರಿಪೋರ್ಟ್ ಇದ್ರಷ್ಟೇ ಎಂಟ್ರಿಗೆ ಅವಕಾಶವಿದೆ. ರಾಜ್ಯದಲ್ಲಿ ಕೊರೋನಾ ಆರ್ಭಟ ರೂಪಾಂತರಿ ಒಮಿಕ್ರಾನ್ ಭೀತಿ ನಡುವೆ ಕೋವಿಡ್ ರೂಲ್ಸ್ ಮತ್ತೆ ಎಂಟ್ರಿ ಕೊಟ್ಟಿದೆ. ರಾಜ್ಯದಲ್ಲಿ ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಕಡ್ಡಾಯವಾಗಿದೆ. ಮದುವೆ ಸೇರಿದಂತೆ ಇನ್ನಿತರೆ ಸಮಾರಂಭಗಳಲ್ಲಿ ಮಾಸ್ಕ್ ಧರಿಸುವುದು ಕಡ್ಡಾಯವಾಗಿದೆ. ಕಾಲೇಜು, ಮಾಲ್, ಥಿಯೇಟರ್ಗಳಲ್ಲೂ ಮಾಸ್ಕ್ ಧರಿಸಲೇಬೇಕು. ಜನ ಸೇರುವ ಕಡೆ ಮಾಸ್ಕ್ ಧರಿಸುವಂತೆ ಸೂಚನೆ ನೀಡಲಾಗಿದೆ. ಯಾರಾದರೂ ಮಾಸ್ಕ್ ಇಲ್ಲದೆ ಓಡಾಡಿದರೆ ದಂಡಾಸ್ತ್ರ ಪ್ರಯೋಗಿಸುತ್ತಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ಮಾರ್ಷಲ್ಗಳು ಅಲರ್ಟ್ ಆಗಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಈಗಾಗಲೇ ಹೆಮ್ಮಾರಿ ಕೊರೋನಾ ಸದ್ದಿಲ್ಲದೆ ಸ್ಫೋಟಗೊಂಡಿದ್ರೆ ಒಮಿಕ್ರಾನ್ ಭೀತಿ ಶುರುವಾಗಿದೆ. ಹೀಗಾಗಿ ಈ ಬಾರಿಯೂ ನ್ಯೂ ಇಯರ್ ಸಂಭ್ರಮಕ್ಕೆ ಬ್ರೇಕ್ ಬೀಳೋ ಸಾಧ್ಯತೆ ಇದೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷಾಚರಣೆಗೆ ಹೊಸ ರೂಲ್ಸ್ ಎಂಟ್ರಿ ಕೊಡೋ ಸಾಧ್ಯತೆ ಇದೆ. ಕ್ರಿಸ್ಮಸ್ಗಿಂತ ಹೆಚ್ಚು ಹೊಸ ವರ್ಷ ಆಚರಣೆ ಕಡೆ ಗಮನ ನೀಡಲು ಸರ್ಕಾರ ನಿರ್ಧಾರ ಮಾಡಿದೆ. ಪಬ್ಗಳಿಗೆ ಪ್ರತ್ಯೇಕ ಮಾರ್ಗಸೂಚಿಯನ್ನು ರಿಲೀಸ್ ಮಾಡಲು ಚಿಂತನೆ ನಡೆಸಲಾಗುತ್ತದೆ. ಕೊರೋನಾ ಏರಿಕೆಯಾದರೆ ಹೊಸ ವರ್ಷಾಚರಣೆಗೆ ಅವಕಾಶವೂ ಅನುಮಾನ ಅಂತ ಹೇಳಲಾಗುತ್ತದೆ. ಒಮಿಕ್ರಾನ್ ಟೆನ್ಷನ್ ಇಂದ ಸರ್ಕಾರ ಅಲರ್ಟ್ ಆಗಿದೆ. ನಾಳೆ ತಾಂತ್ರಿಕ ಸಲಹಾ ಸಮಿತಿ ತಜ್ಞರ ಜೊತೆ ಮಹತ್ವದ ಸಭೆ ನಡೆಯಲಿದೆ. ಆರೋಗ್ಯ ಸಚಿವ ಸುಧಾಕರ್ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಿದೆ. ರೂಪಾಂತರಿ ಒಮಿಕ್ರಾನ್ ನಿಯಂತ್ರಣಕ್ಕೆ ಹೊಸ ಮಾರ್ಗಸೂಚಿ ರೆಡಿಯಾಗಲಿದೆ. ನಾಳೆಯಿಂದ ಕರುನಾಡಿಗೆ ನ್ಯೂ ಗೈಡ್ಲೈನ್ಸ್ ರಿಲೀಸ್ ಆಗೋ ಸಾಧ್ಯತೆ ಇದೆ. ಸಭೆಯಲ್ಲಿ ಕ್ರಿಸ್ಮಸ್ ಆಚರಣೆ ಕುರಿತು ಚರ್ಚೆ ಕೂಡ ನಡೆಯಲಿದೆ. ಹೊಸ ವರ್ಷಾಚರಣೆಗೆ ಬ್ರೇಕ್ ಬಗ್ಗೆಯೂ ಕೂಡ ಸಭೆ ಬಳಿಕ ನಿರ್ಧರಿಸಲಾಗುತ್ತೆ. ರೂಪಾಂತರಿ ತಳಿ ನಿಯಂತ್ರಣಕ್ಕೆ ವಹಿಸಬೇಕಾದಂತಹ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಚರ್ಚೆ ನಡೆಯಲಿದ್ದು ಎಲ್ಲರ ಚಿತ್ತ ಮಹತ್ವದ ಸಭೆಯತ್ತ ನೆಟ್ಟಿದೆ. ಕರುನಾಡಿನಲ್ಲಿ
ಕೊರೋನಾ ರೂಪಾಂತರಿ ಸ್ಫೋಟದ ಭೀತಿ ಎದುರಾಗಿದೆ. ಒಮಿಕ್ರಾನ್ ಆತಂಕ ಇರೋದ್ರಿಂದ ವಿಮಾನ ನಿಲ್ದಾಣದಲ್ಲಿ ಕಟ್ಟೆಚ್ಚರ ವಹಿಸಲಾಗುತ್ತಿದೆ. ಹೈರಿಸ್ಕ್ ದೇಶಗಳಿಂದ ಹೆಚ್ಚು ಪ್ರಯಾಣಿಕರು ಭಾರತಕ್ಕೆ ಎಂಟ್ರಿ ಕೊಡುತ್ತಿದ್ದಾರೆ. ನವೆಂಬರ್ 1ರಿಂದ ನವೆಂಬರ್ 28ರವರೆಗೆ ಒಟ್ಟು 598 ಜನರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಹೀಗಾಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹದ್ದಿನ ಕಣ್ಣಿಡಲಾಗಿದೆ. ದೇವನಹಳ್ಳಿ ಬಳಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ತೀವ್ರ ನಿಗಾ ವಹಿಸಲಾಗ್ತಾ ಇದೆ. ವಿದೇಶದಿಂದ ಬರ್ತಾ ಇರುವಂತಹ ಪ್ರಯಾಣಿಕರನ್ನ ತೀವ್ರ ತಪಾಸಣೆಗೆ ಒಳಪಡಿಸಲಾಗುತ್ತದೆ. ಬೆಂಗಳೂರು ಸೇರಿದಂತೆ ಕರುನಾಡಿಗೆ ಒಮಿಕ್ರಾನ್ ವೈರಸ್ ನಡುಕ ಶುರುವಾಗಿದೆ. ಸೋಂಕಿತ ದೇಶಗಳಿಂದ ಬಂದ ಪ್ರತಿಯೊಬ್ಬರ ಮೇಲೂ ತೀವ್ರ ನಿಗಾ ಇಡ್ತಿದ್ದಾರೆ. ಎಲ್ಲ ಏರ್ಪೋರ್ಟ್ನಲ್ಲಿ ಪ್ರತಿಯೊಬ್ಬ ಪ್ರಯಾಣಿಕನ ವಿಳಾಸವನ್ನ ಸಿಬ್ಬಂದಿ ಕಲೆಕ್ಟ್ ಮಾಡ್ತಿದ್ದಾರೆ. ಮೊಬೈಲ್ ನಂಬರ್ ಪಡೆದು ಪ್ರತಿಯೊಬ್ಬ ಪ್ರಯಾಣಿಕರ ಆರೋಗ್ಯದ ಬಗ್ಗೆಯೂ ವಿಚಾರಣೆ ನಡೆಸ್ತಾ ಇದ್ದಾರೆ. ಕೊರೋನಾ ಲಕ್ಷಣಗಳೇನಾದ್ರೂ ಕಂಡು ಬಂದಿದೆಯಾ ಅಂತ ನಿಗಾ ಇಡ್ತಿದ್ದಾರೆ. ಇನ್ನು ಈಗಾಗಲೇ ದಕ್ಷಿಣ ಆಫ್ರಿಕಾದಿಂದ ಬಂದಿರುವಂತಹ ಇಬ್ಬರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಅಲ್ಲದೆ ಒಮಿಕ್ರಾನ್ ಪರೀಕ್ಷೆಗೋಸ್ಕರ ಲ್ಯಾಬ್ಗೆ ಸ್ಯಾಂಪಲ್ ರವಾನಿಸಲಾಗಿದೆ. ಪ್ರತಿಯೊಬ್ಬರನ್ನು ಅಧಿಕಾರಿಗಳು ಪರೀಕ್ಷೆ ಮಾಡ್ತಿದ್ದಾರೆ. ಒಮಿಕ್ರಾನ್ ಅಟ್ಟಹಾಸವನ್ನ ಆಫ್ರಿಕನ್ ವೈದ್ಯರು ತೆರೆದಿಟ್ಟಿದ್ದು ಹೇಗೆ? ಹೆಮ್ಮಾರಿ ವೈರಸ್ ವಕ್ಕರಿಸಿದ್ರೆ ಲಕ್ಷಣಗಳು ಹೇಗಿರುತ್ತೆ? ಎಸ್ಟಿಎಂ ವಿದ್ಯಾರ್ಥಿಗಳಿಗೆ ಮೂವರೇ ಕಂಟಕವಾಗಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಕೊರೋನಾ ನ್ಯೂಸ್ ಟಾಪ್ 9ನಲ್ಲಿ. ಕರುನಾಡಿನಲ್ಲಿ ಒಂದು ಕಡೆ ಕೊರೋನಾ ರಣಕೇಕೆ ಹಾಕ್ತಾ ಇದ್ರೆ ಒಮಿಕ್ರಾನ್ ವೈರಸ್ ಆತಂಕ ಶುರುವಾಗಿದೆ. ಹೊಸ ತಳಿಯೊಬ್ಬರಕ್ಕೆ ಬ್ರೇಕ್ ಹಾಕಲು ತಜ್ಞರು ಮಹತ್ವದ ಸಲಹೆಯನ್ನು ನೀಡಿದ್ದಾರೆ. ವಿದೇಶಗಳಿಂದ ಬರುವವರ ಮೇಲೆ ಹದ್ದಿನ ಕಣ್ಣಿಡಲು ಸೂಚನೆ ನೀಡಿದ್ದಾರೆ. ಸೋಂಕಿತ ರಾಷ್ಟ್ರಗಳಿಂದ ಬರುವವರಿಗೆ ನೆಗೆಟಿವ್ ವರದಿ ಕಡ್ಡಾಯವಾಗಿದೆ. ಒಂದು ವೇಳೆ ಪಾಸಿಟಿವ್ ಕಂಡು ಬಂದ್ರೆ ವರದಿ ನೆಗೆಟಿವ್ ಬರೋವರೆಗೂ 10 ದಿನ ಕ್ವಾರಂಟೈನ್ ಮಾಡಬೇಕು. ರಾಜ್ಯದಲ್ಲಿ ದಿನಕ್ಕೆ ಸರಿಸುಮಾರು 60,000ದಿಂದ 80,000 ಕೋವಿಡ್ ಟೆಸ್ಟ್ ಮಾಡಿ ಇನ್ನು ಸಾರ್ವಜನಿಕ ಸಭೆ ಸಮಾರಂಭದಲ್ಲಿ ಕೋವಿಡ್ ರೂಲ್ಸ್ ಕಡ್ಡಾಯ ಮಾಡಬೇಕು ಅಂತ ಸಲಹೆ ನೀಡಿದ್ದಾರೆ. ಹೆಮ್ಮಾರಿ ಒಮಿಕ್ರಾನ್ ವೈರಸ್ ವೆರಿ ಡೇಂಜರ್ ಆಗಿದೆ. ಡೆಲ್ಟಾಗಿಂತಲೂ ಹೆಚ್ಚು ಸಾಂಕ್ರಾಮಿಕವಾಗಿ ರೂಪಾಂತರಿಯಾಗಿದೆ. ಒಮಿಕ್ರಾನ್ ಹರಡಲಿದ್ಯಂತೆ. ಹೊಸ ಲಕ್ಷಣಗಳ ಮೂಲಕ ಒಮಿಕ್ರಾನ್ ರಣಕೇಕೆ ಹಾಕ್ತಾ ಇದೆ. ಆಫ್ರಿಕಾ ವೈದ್ಯರ ಪ್ರಕಾರ ಒಮಿಕ್ರಾನ್ ತುಂಬಾ ಡೇಂಜರ್ ಅಂತೆ. ದಕ್ಷಿಣ ಆಫ್ರಿಕಾ ಆರೋಗ್ಯಾಧಿಕಾರಿಯ ಒಮಿಕ್ರಾನ್ ವೈರಸ್ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಒಮಿಕ್ರಾನ್ ಲಕ್ಷಣವನ್ನ ಸೌತ್ ಆಫ್ರಿಕಾ ಮೆಡಿಕಲ್ ಅಸೋಸಿಯೇಷನ್ ಎಳೆಎಡೆಯಾಗಿ ತೆರೆದಿಟ್ಟಿದೆ. ದಕ್ಷಿಣ ಆಫ್ರಿಕಾದಲ್ಲಿ ಒಮಿಕ್ರಾನ್ ವೈರಸ್ ರಣಕೇಕೆ ಹಾಕ್ತಿದೆ. ಆಫ್ರಿಕಾ ವೈದ್ಯರು ಒಮಿಕ್ರಾನ್ ಸೋಂಕಿನ ಎಲ್ಲ ಲಕ್ಷಣಗಳನ್ನು ತೆರೆದಿಟ್ಟಿದ್ದಾರೆ. ರೂಪಾಂತರಿ ಒಮಿಕ್ರಾನ್ ಅಟ್ಯಾಕ್ ಮಾಡಿದ್ರೆ ಸೋಂಕಿತರಿಗೆ ತೀವ್ರ ದಣಿವು, ಮೈಕೈ ನೋವು, ಗಂಟಲು ಕೆರೆತ, ಒಣಕೆಮ್ಮು ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ. ಕೊರೋನಾ ಲಸಿಕೆ ಪಡೆದವರಲ್ಲೇ ಹೆಚ್ಚಿನ ಲಕ್ಷಣ ಕಾಣಿಸಿಕೊಳ್ತಾ ಇದೆ. ಯುರೋಪ್ ದೇಶಗಳಿಗೆ ಈಗಾಗಲೇ ರೂಪಾಂತರಿ ಒಮಿಕ್ರಾನ್ ಲಗ್ಗೆ ಇಟ್ಟಿದ್ಯಂತೆ. ಕೊರೋನಾ ರೂಪಾಂತರಿ ಒಮಿಕ್ರಾನ್ ವೈರಸ್ ಎಲ್ಲರ ನಿದ್ದೆಗೆಡಿಸಿದೆ. ದಕ್ಷಿಣ ಆಫ್ರಿಕಾ ಸೇರಿದಂತೆ ಇತರೆ ದೇಶಗಳಲ್ಲಿ ಕ್ರೂರಿ ವೈರಸ್ ಅಟ್ಟಹಾಸ ಮೆರೆದಿದೆ. ಯುರೋಪ್ ದೇಶಗಳು ಒಮಿಕ್ರಾನ್ ದಾಳಿಗೆ ಪತ್ರುಗುಟ್ಟಿ ಹೋಗಿದ್ದಾರೆ. 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಗಂಡಸರಲ್ಲಿ ರೋಗದ ಲಕ್ಷಣ ಕಂಡು ಬರುತ್ತದೆ. ಅದರಲ್ಲೂ ವ್ಯಾಕ್ಸಿನ್ ಪಡೆದಿದ್ರೂ ಕೆಲವರಲ್ಲಿ ರೂಪಾಂತರಿ ಒಮಿಕ್ರಾನ್ ಲಕ್ಷಣಗಳು ಕಾಣಿಸಿಕೊಳ್ತಾ ಇದೆ. ಹೆಮ್ಮಾರಿ ಒಮಿಕ್ರಾನ್ ವೈರಸ್ ಬಗ್ಗೆ ದಕ್ಷಿಣ ಆಫ್ರಿಕಾದಲ್ಲಿ ಸಂಶೋಧನೆಯನ್ನ ಕೂಡ ನಡೆಸಲಾಗುತ್ತಿದೆ. ರಾಜ್ಯದಲ್ಲಿ ಒಮಿಕ್ರಾನ್ ವೈರಸ್ ಆತಂಕ ಇರೋದ್ರಿಂದ ರಾಜ್ಯ ಸರ್ಕಾರ ಹೈ ಅಲರ್ಟ್ ಘೋಷಿಸಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಮಾಸ್ಕ್ ಧರಿಸದೆ ಓಡಾಡುವವರ ಮೇಲೆ ಖಾಕಿ ಕಣ್ಗಾವಲಿಟ್ಟಿದೆ. ಕೊರೋನಾ ಕೇಸ್ ಇಳಿಕೆ ಆಗಿದ್ರಿಂದ ಮಾಸ್ಕ್ ಫೈನ್ಗೆ ಬ್ರೇಕ್ ಹಾಕಿದ್ರು. ಆದ್ರೀಗ ರಾಜ್ಯದಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಾಗ್ತಾ ಇದ್ದು ಕ್ರೂರಿ ಒಮಿಕ್ರಾನ್ ಭೀತಿ ಶುರುವಾಗಿದೆ. ನಿನ್ನೆ ಸಂಜೆಯಿಂದ ಮತ್ತೆ ಮಾಸ್ಕ್ ಫೈನ್ ಹಾಕಲಾಗ್ತಾ ಇದೆ. ಮಾರ್ಷಲ್ಗಳ ಜೊತೆ ಪೊಲೀಸರು ಮಾಸ್ಕ್ ಫೈನ್ ಹಾಕಲಿದ್ದಾರೆ. ಮಾಸ್ಕ್ ಧರಿಸದೆ ಬೇಕಾಬಿಟ್ಟಿ ಓಡಾಡೋರ ಜೇಬಿಗೆ ಕತ್ತರಿ ಬೀಳಲಿದೆ. ಧಾರವಾಡದ ಎಸ್ಡಿಎಂ ಕಾಲೇಜಿನಲ್ಲಿ ಕೊರೋನಾ ಬಾಂಬ್ ಸ್ಫೋಟಗೊಳ್ಳುತ್ತಿದೆ. 300ರಿಂದ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕೊರೋನಾ ವಕ್ಕರಿಸಿದೆ. ಕೇರಳದ 2 ಹಾಗೂ ಮಹಾರಾಷ್ಟ್ರದ ವಿದ್ಯಾರ್ಥಿಯಿಂದ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ತವರಿಗೆ ಹೋಗಿ ಬಂದಿದ್ದ 3ವರಿಗೆ ಕೊರೋನಾ ಸೋಂಕು ವಕ್ಕರಿಸಿತ್ತು. ತವರಿನಿಂದ ಬಂದು ಕಾಲೇಜಿನ ಕಾರ್ಯಕ್ರಮಗಳಲ್ಲಿ ಸೋಂಕಿತರು ಭಾಗಿಯಾಗಿದ್ದರಂತೆ. ಇದೀಗ 300 ಜನರಿಗೆ ಕೊರೋನಾ ದಾಳಿ ಇಟ್ಟಿದ್ದು ಎಲ್ಲರೂ ನಡುಗಿ ಹೋಗಿದ್ದಾರೆ. ಧಾರವಾಡ ಜಿಲ್ಲೆಯ ಎಲ್ಲಾ ಕಾಲೇಜುಗಳಲ್ಲಿ ಕೋವಿಡ್ ರ್ಯಾಂಡಮ್ ಟೆಸ್ಟ್ಗೆ ನಿರ್ಧರಿಸಲಾಗಿದೆ. ಕರುನಾಡಿಗೆ ಕೋವಿಡ್ ರೂಪಾಂತರಿ ಒಮಿಕ್ರಾನ್ ವೈರಸ್ ಆತಂಕ ಶುರುವಾಗಿದೆ. ಮಹಾರಾಷ್ಟ್ರ ಬೆಳಗಾವಿ ಜಿಲ್ಲೆಯ ಗಡಿಯಲ್ಲಿ ಹೈ ಅಲರ್ಟ್ ಕೈಗೊಳ್ಳಲಾಗಿದೆ. ಕೊಗನೊಳ್ಳಿ ಚೆಕ್ ಪೋಸ್ಟ್ ಬಳಿ ಪೊಲೀಸರು ತಪಾಸಣೆ ನಡೆಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕೊಗನೊಳ್ಳಿ ಚೆಕ್ ಪೋಸ್ಟ್ನಲ್ಲಿ ಹದ್ದಿನ ಕಣ್ಣಿಡಲಾಗಿದೆ. ಇನ್ನು ಆರ್ಟಿಪಿಸಿಆರ್ ನೆಗೆಟಿವ್ ವರದಿ ಇದ್ದರಷ್ಟೇ ರಾಜ್ಯಕ್ಕೆ ಪ್ರವೇಶ ನೀಡಲಾಗುತ್ತದೆ. 73 ಗಂಟೆಯೊಳಗಿನ ಕೊರೋನಾ ಟೆಸ್ಟ್ ರಿಪೋರ್ಟ್ ಇದ್ದರಷ್ಟೇ ಎಂಟ್ರಿಗೆ ಅವಕಾಶವಿದೆ.
ದಕ್ಷಿಣ ಆಫ್ರಿಕಾದಲ್ಲಿ ಅಬ್ಬರಿಸಿ ಬೊಬ್ಬಿರ್ತಾ ಇರುವಂತಹ ಹೆಮ್ಮಾರಿ ಒಮಿಕ್ರಾನ್ ವೈರಸ್ ಎಲ್ಲರ ನಿದ್ದೆಗೆಡಿಸಿದೆ. ರಾಜ್ಯದಲ್ಲಿ ಹೈ ಅಲರ್ಟ್ ಘೋಷಿಸಿದ್ರು ಜನರು ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕೊಗನಹಳ್ಳಿ ಚೆಕ್ ಪೋಸ್ಟ್ ನಲ್ಲಿ ತಪಾಸಣೆ ನಡೆಸ್ತಾ ಇದ್ರು. ಕೆಲವರು ಕಳ್ಳದಾರಿ ಮೂಲಕ ರಾಜ್ಯಕ್ಕೆ ಪ್ರವೇಶ ನೀಡುತ್ತಿದ್ದಾರೆ. ಪೊಲೀಸರು ತಪಾಸಣೆ ನಡೆಸೋ ಕೂಗಳತೆ ದೂರದಲ್ಲೇ ಮಹಾರಾಷ್ಟ್ರದಿಂದ ಕಳ್ಳದಾರಿಯ ಮೂಲಕ ರಾಜ್ಯಕ್ಕೆ ಜನರು ಎಂಟ್ರಿ ಕೊಡುತ್ತಿದ್ದಾರೆ. ಕಳ್ಳದಾರಿಯಲ್ಲಿ ಬರ್ತಾ ಇರುವವರೇ ರಾಜ್ಯಕ್ಕೆ ಮತ್ತೆ ಕಂಟಕ ಆಗ್ತಾರಾ ಅನ್ನೋ ಆತಂಕ ಶುರುವಾಗಿದೆ. ಬೆಂಗಳೂರಿನಲ್ಲಿ ಒಮಿಕ್ರಾನ್ ಭೀತಿ ಶುರುವಾಗಿದ್ದು ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಬೆಂಗಳೂರಿನ ಸಿಟಿ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಕೋವಿಡ್ ಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಕೇರಳದಿಂದ ಬರುವ ಪ್ರಯಾಣಿಕರಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯವಾಗಿದೆ. ಅಲ್ಲದೆ ಬೇರೆ ರಾಜ್ಯಗಳಿಂದ ಬರ್ತಾ ಇರುವಂತಹ ಪ್ರಯಾಣಿಕರಿಗೂ ಪರೀಕ್ಷೆ ಮಾಡಲಾಗ್ತದೆ. ಕೊರೋನಾ ನೆಗೆಟಿವ್ ರಿಪೋರ್ಟ್ ಇದ್ದವರಿಗೆ ಮಾತ್ರ ಹೊರಗೆ ಪ್ರವೇಶ ನೀಡುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಇಎಸ್ಐ ಆಸ್ಪತ್ರೆ ಮಾಡಿರೋ ಎಡವಟ್ಟು ಏನು? ಏರ್ಪೋರ್ಟ್ನಲ್ಲಿ ಸಿಬ್ಬಂದಿ ನಿರ್ಲಕ್ಷ್ಯ ಮಾಡ್ತಿರೋದು ಹೇಗೆ? ಅಪ್ಪು ಸಮಾಧಿಗೆ ದೊಡ್ಡಮನೆ ಫ್ಯಾಮಿಲಿ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನ ರಾಜಾಜಿನಗರದ ಇಎಸ್ಐ ಆಸ್ಪತ್ರೆ ಸಿಬ್ಬಂದಿ ಮಹಾ ಎಡವಟ್ಟು ಬಯಲಾಗಿದೆ. ಇಎಸ್ಐ ಆಸ್ಪತ್ರೆ ಶವಾಗಾರದಲ್ಲಿ ಇಬ್ಬರ ಶವ ಇಟ್ಟು ಸಿಬ್ಬಂದಿ ಮರೆತಿದ್ದಾರೆ. ಕೊರೋನಾ ಸೋಂಕಿನಿಂದ ಬಲಿಯಾಗಿದ್ದ ಇಬ್ಬರ ಶವ 15 ತಿಂಗಳ ಬಳಿಕ ಹೊರಕ್ಕೆ ತೆಗೆಯಲಾಗಿದೆ. 2020ರ ಜುಲೈನಲ್ಲಿ ಕೋವಿಡ್ ಸೋಂಕಿಗೆ ದುರ್ಗಾ ಮುನಿರಾಜು ಮೃತಪಟ್ಟಿದ್ರು. ಇಬ್ಬರ ಮೃತದೇಹವನ್ನ ಶವಾಗಾರದಲ್ಲಿ ಇಟ್ಟು ಇಎಸ್ಐ ಆಸ್ಪತ್ರೆಯ ಸಿಬ್ಬಂದಿ ಮರೆತಿದ್ದಾರೆ. 2 ದಿನಗಳ ಹಿಂದೆ ಇಬ್ಬರ ಶವ ಹೊರಕ್ಕೆ ತೆಗೆದಿದ್ದಾರೆ. ಬೆಂಗಳೂರಿನ ರಾಜಾಜಿನಗರದ ಇಎಸ್ಐ ಆಸ್ಪತ್ರೆ ಸಿಬ್ಬಂದಿ ಬಿಬಿಎಂಪಿ ನಿರ್ಲಕ್ಷ್ಯ ಬಯಲಾಗಿದೆ. ಚಾಮರಾಜಪೇಟೆಯ ದುರ್ಗಾ ಮತ್ತು ಕೆಪಿ ಅಗ್ರಹಾರದ ಮುನಿರಾಜು 2020ರ ಜುಲೈನಲ್ಲಿ ಕೋವಿಡ್ನಿಂದ ಮೃತಪಟ್ಟಿದ್ರು. ಕುಟುಂಬಸ್ಥರಿಗೆ ಇಎಸ್ಐ ಆಸ್ಪತ್ರೆಯ ಸಿಬ್ಬಂದಿ ಅಂತ್ಯ ಸಂಸ್ಕಾರ ಆಗಿದೆ ಅಂತ ಮಾಹಿತಿ ನೀಡಿದ್ರು. ಶವಗಳ ಅಂತ್ಯ ಸಂಸ್ಕಾರವನ್ನ ಮಾಡಿದ್ದೇವೆ ಅಂತ ಬಿಬಿಎಂಪಿ ಸಿಬ್ಬಂದಿ ಕೂಡ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ರು. ಎಲ್ಲ ಮುಗ್ದಿದೆ ಅಂತ ಕುಟುಂಬಸ್ಥರು ಕಾರ್ಯ ಮಾಡಿದ್ರು. ಆದ್ರೆ 15 ತಿಂಗಳ ಬಳಿಕ ಶವವಿದೆ ಎಂದು ಇಎಸ್ಐ ಆಸ್ಪತ್ರೆಯ ಸಿಬ್ಬಂದಿ ಹೇಳಿದ್ದನ್ನ ಕೇಳಿ ಕುಟುಂಬಸ್ಥರು ಶಾಕ್ ಆಗಿದ್ದಾರೆ. ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತ ದುರ್ಗಾಗೆ ಡೆಡ್ಲಿ ಕೊರೋನಾ ಸೋಂಕು ವಕ್ಕರಿಸಿದ್ದಾಗ ಬೆಡ್ ಸಿಕ್ಕಿರಲಿಲ್ಲ. 2020ರಲ್ಲಿ ಆಸ್ಪತ್ರೆಗಳಲ್ಲಿ ಬೆಡ್ಗಾಗಿ ಚಾಮರಾಜಪೇಟೆಯ ದುರ್ಗಾಗೆ ಪರದಾಡಿದ್ರು. ಆಸ್ಪತ್ರೆಯಲ್ಲಿ ಬೆಡ್ ಕೊಡಿಸಲು ಟಿವಿ9 ನೆರವು ನೀಡಿತ್ತು. ಅಲ್ಲದೆ ಇಎಸ್ಐ ಆಸ್ಪತ್ರೆಯಲ್ಲಿ ದುರ್ಗಾಗೆ ಟಿವಿ9 ಬೆಡ್ ವ್ಯವಸ್ಥೆ ಮಾಡಿಕೊಟ್ಟಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ದುರ್ಗಾ ಸಾವಿನ ಮನೆ ಸೇರಿದ್ರು. ಆದ್ರೀಗ ಇಬ್ಬರ ಸಾವಿನಲ್ಲೂ ಬೆಂಗಳೂರಿನ ರಾಜಾಜಿನಗರದ ಇಎಸ್ಐ ಆಸ್ಪತ್ರೆಯ ಸಿಬ್ಬಂದಿ ಬಿಬಿಎಂಪಿ ಎಡವಟ್ಟು ಮಾಡಿರೋದು ಬಯಲಾಗಿದೆ. ಕೋವಿಡ್ ರೂಪಾಂತರಿ ಒಮಿಕ್ರಾನ್ ವೈರಸ್ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಕೆಐಎಬಿಯಲ್ಲಿ ದೇಶೀಯ ಪ್ರಯಾಣಿಕರ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನ ತೋರಲಾಗ್ತಿದೆ. ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೇವಲ ಹೈರಿಸ್ಕ್ ದೇಶಗಳ ಪ್ರಯಾಣಿಕರ ಮೇಲಷ್ಟೇ ಹೆಚ್ಚಿನ ನಿಗಾ ವಹಿಸಲಾಗ್ತಿದೆ. ದೇಶದ ವಿವಿಧ ರಾಜ್ಯಗಳಿಂದ ಬರುವ ಪ್ರಯಾಣಿಕರ ಮೇಲೆ ಅಷ್ಟೊಂದು ನಿಗಾ ಇಟ್ಟಿಲ್ಲ. ಕೇರಳ, ಮಹಾರಾಷ್ಟ್ರ ಪ್ರಯಾಣಿಕರ ತಪಾಸಣೆ ಮಾಡದೆ ನಿರ್ಲಕ್ಷ್ಯ ತೋರ್ತಿದ್ದಾರೆ. ಹೀಗಾಗಿ ರಾಜ್ಯಕ್ಕೆ ಹೊರ ರಾಜ್ಯದ ಪ್ರಯಾಣಿಕರೇ ಕಂಟಕ ಆಗೋ ಆತಂಕ ಎದುರಾಗಿದೆ. ಕೋವಿಡ್ ರೂಪಾಂತರಿ ಒಮಿಕ್ರಾನ್ ವೈರಸ್ ಆತಂಕ ಕ್ಷಣಕ್ಕೂ ಹೆಚ್ಚಾಗ್ತಿದೆ. ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಕೋವಿಡ್ ಟೆಸ್ಟ್ ಮಾಡಲಾಗ್ತಿದೆ. ಬೆಂಗಳೂರಿನಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಅಲರ್ಟ್ ಆಗಿದ್ದು ಕೋವಿಡ್ ಟೆಸ್ಟ್ ಮಾಡ್ತಿದ್ದಾರೆ. ಹೊರ ರಾಜ್ಯಗಳಿಂದ ಬರುವವರನ್ನ ಪತ್ತೆ ಹಚ್ಚಿ ಕೋವಿಡ್ ಪರೀಕ್ಷೆಯನ್ನ ಮಾಡಲಾಗ್ತಿದೆ. ಕೇರಳ, ಪಶ್ಚಿಮ ಬಂಗಾಳ ಹಾಗೂ ಮಹಾರಾಷ್ಟ್ರದಿಂದ ಆಗಮಿಸಿರೋರ ಮೇಲೆ ಹದ್ದಿನ ಕಣ್ಣನ್ನ ಇಡಲಾಗಿದೆ. ವಿದೇಶಗಳಲ್ಲಿ ರಣಕೇಕೆ ಹಾಕ್ತಿರೋ ಕ್ರೂರಿ ಒಮಿಕ್ರಾನ್ ವೈರಸ್ ಆತಂಕ ಬೆಂಗಳೂರಿಗೂ ಕಾಡ್ತಿದೆ. ಕೋವಿಡ್ ರೂಪಾಂತರಿ ಒಮಿಕ್ರಾನ್ ವೈರಸ್ ಭೀತಿ ಇರೋದ್ರಿಂದ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ. ಕೊರೋನಾ ಮಾರ್ಗಸೂಚಿಯನ್ನ ಕಟ್ಟುನಿಟ್ಟಾಗಿ ಪಾಲಿಸಲು ಜಾಗೃತಿ ಮೂಡಿಸಲಾಗುತ್ತಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಫೀಲ್ಡ್ಗೆ ಇಳಿದಿದ್ದಾರೆ. ಇನ್ನು ಮಾಸ್ಕ್ ಹಾಕದವರಿಗೆ ಮಾರ್ಷಲ್ಸ್ ಫೈನ್ ಹಾಕಿ ಬಿಸಿ ಮುಟ್ಟಿಸುತ್ತಿದ್ದಾರೆ. ಟ್ರಾವೆಲ್ಸ್ ಹೆಸರಲ್ಲಿ ಕಾರು ಅಟ್ಯಾಚ್ ಮಾಡಿಸಿಕೊಂಡು ಎಸ್ಕೇಪ್ ಆಗಿರೋ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. 130ಕ್ಕೂ ಹೆಚ್ಚು ಕಾರುಗಳ ಜತೆ ವಂಚಕರು ಜೂಟಾಗಿದ್ದಾರೆ. ಬೆಂಗಳೂರಿನ ನಾಗಸಂದ್ರದಲ್ಲಿದ್ದ ಆರ್ಎಸ್ ಟ್ರಾವೆಲ್ಸ್ ವಂಚಿಸಿರುವುದು ಬಯಲಾಗಿದೆ. ತಮಿಳುನಾಡು ಮೂಲದ ಶಿವಕುಮಾರ್ ಮಾಲೀಕತ್ವದ ಆರ್ಎಸ್ ಟ್ರಾವೆಲ್ಸ್ ಇದಾಗಿದ್ದು ಬರೋಬ್ಬರಿ 10 ಕೋಟಿಗೂ ಅಧಿಕ ಮೌಲ್ಯದ ಕಾರುಗಳ ಸಮೇತ ಆರ್ಎಸ್ ಟ್ರಾವೆಲ್ಸ್ ಮಾಲೀಕ ಶಿವಕುಮಾರ್ ಎಸ್ಕೇಪ್ ಆಗಿದ್ದಾನೆ. ಇನ್ನು ಬಾಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ.
ಸ್ಯಾಂಡಲ್ವುಡ್ ಯುವರತ್ನ ಪುನೀತ್ ರಾಜ್ಕುಮಾರ್ ಅಗಲಿ ಇಂದಿಗೆ 1 ತಿಂಗಳು ಕಳೆದಿದೆ. ಅಪ್ಪು ಅಗಲಿಕೆ ನೋವು ಇನ್ನೂ ಕೂಡ ಮಾಸಿಲ್ಲ. ದೊಡ್ಡಮನೆ ಕುಟುಂಬಸ್ಥರು ನಟ ಪುನೀತ್ ರಾಜ್ಕುಮಾರ್ ಸಮಾಧಿಗೆ ಪೂಜೆಯನ್ನ ಸಲ್ಲಿಸಿದ್ರು. ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಪೂಜೆ ಸಲ್ಲಿಸಲಾಯಿತು. ಪುನೀತ್ ಪತ್ನಿ ಅಶ್ವಿನಿ, ಸಹೋದರ ರಾಘವೇಂದ್ರ ರಾಜ್ಕುಮಾರ್, ಶಿವರಾಜ್ ಕುಮಾರ್ ಕುಟುಂಬಸ್ಥರಿಂದ ಸಮಾಧಿಗೆ ನಮನ ಸಲ್ಲಿಸಲಾಯಿತು. ಬೆಂಗಳೂರಿನಲ್ಲಿ ಇಂದಿನಿಂದ ಕಡಲೆಕಾಯಿ ಪರೀಕ್ಷೆ ಕಳೆಗಟ್ಟಿದೆ. ಬೆಂಗಳೂರಿನ ಬಸವನಗುಡಿಯಲ್ಲಿ ಕಡಲೆಕಾಯಿ ಪರೀಕ್ಷೆಗೆ ಚಾಲನೆ ನೀಡಲಾಯಿತು. ಇಂದು ಕೊನೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಬಸವಣ್ಣನ ಮೂರ್ತಿಗೆ ತುಲಾಭಾರ ಮಾಡುವ ಮೂಲಕ ಪರೀಕ್ಷೆಗೆ ಗ್ರೀನ್ ಸಿಗ್ನಲ್ ನೀಡಿದ್ರು. 2 ವರ್ಷಗಳ ಬಳಿಕ ಅದ್ದೂರಿಯಾಗಿ ಈ ಕಡಲೆಕಾಯಿ ಪರೀಕ್ಷೆ ನಡೆದಿದೆ. ಬಸವನಗುಡಿಯಲ್ಲಿ ನಡೆಯುತ್ತಿರೋ ಕಡಲೆಕಾಯಿ ಪರೀಕ್ಷೆಗೆ ಜನಸಾಗರವೇ ಹರಿದು ಬರ್ತಿದೆ. ಕರುನಾಡಲ್ಲಿ ತೆಲಂಗಾಣ ಪುಂಡರು ಅಟ್ಟಹಾಸ ಮೆರೆದಿದ್ದು ಹೇಗೆ? ಸರ್ಕಾರಕ್ಕೆ ಸಿದ್ದರಾಮಯ್ಯ ಕೊಟ್ಟ ಸಲಹೆ ಏನು? ಬಡಾವಣೆಗೆ ಪುನೀತ್ ಹೆಸರು ಇಟ್ಟಿದ್ದು ಎಲ್ಲಿ? ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ 3ನೇ ಅಲೆಯನ್ನ ಸರ್ಕಾರ ನಿರ್ಲಕ್ಷಿಸಬಾರದು. 2ನೇ ಅಲೆ ನಿರ್ಲಕ್ಷಿಸಿದ್ದಕ್ಕೆ ಅನೇಕ ಸಾವುಗಳು ಉಂಟಾದವು ಅಂತ ಮೈಸೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ರು. ಕೊರೋನಾ 3ನೇ ಅಲೆ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ಅಗತ್ಯವಾಗಿದೆ. 3ನೇ ಅಲೆಯೂ ಬರದಂತೆ ರಾಜ್ಯ ಸರ್ಕಾರ ಎಚ್ಚರ ವಹಿಸಬೇಕು ಅಂತ ಸರ್ಕಾರಕ್ಕೆ ಮೈಸೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಒತ್ತಾಯಿಸಿದ್ರು. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ನಿಡಶೇಸಿ ಗ್ರಾಮದ ಬಳಿ ಇರೋ ಮೊರಾರ್ಜಿ ವಸತಿ ಶಾಲೆಗೆ ಶಾಸಕ ಅಮರೇಗೌಡ ಬಯ್ಯಾಪುರ ಭೇಟಿ ನೀಡಿದ್ರು. ಕಳಪೆ ಆಹಾರ ಸೇವಿಸಿ ಅಸ್ವಸ್ಥರಾಗಿದ್ದ ವಿದ್ಯಾರ್ಥಿಗಳ ಆರೋಗ್ಯವನ್ನ ಎಂಎಲ್ಎ ವಿಚಾರಿಸಿದ್ರು. ಬಳಿಕ ಇನ್ಮೇಲೆ ಊಟ ಸರಿಯಾಗಿ ಕೊಡದಿದ್ರೆ ನನ್ಗೆ ಪತ್ರ ಬರೆಯಿರಿ ಅಂತ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದ್ರು. ಈ ವೇಳೆ ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸಿದ್ರು. ಹಾಸನ ಜಿಲ್ಲೆ ಬೇಲೂರಿನ ಬಿಕ್ಕೋಡು ಬಳಿ ಹಿಂದೂಗಳನ್ನ ಮತಾಂತರ ಮಾಡಲಾಗ್ತಿದೆ ಅಂತ ಆರೋಪಿಸಿ ಹಿಂದೂ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ರು. ಪ್ರಾರ್ಥನಾ ಕೇಂದ್ರದ ಬಳಿ ಜಮಾಯಿಸಿ ಸಿಬ್ಬಂದಿಯನ್ನ ಪ್ರಶ್ನಿಸಿದ್ರು. ಆಗ ಧಾರ್ಮಿಕ ಕೇಂದ್ರದಲ್ಲಿದ್ದ ಕೆಲವರು ನಾವು ಪ್ರಾರ್ಥನೆಗೆ ಬಂದಿದ್ದೇವೆ, ಅದನ್ನ ಕೇಳೋಕೆ ನೀವ್ಯಾರು ಅಂತ ಹಿಂದೂ ಕಾರ್ಯಕರ್ತರನ್ನ ಪ್ರಶ್ನಿಸಿದ್ರು. ಈ ವೇಳೆ ಮಹಿಳೆಯರು ಮತ್ತು ಕಾರ್ಯಕರ್ತರ ಮಧ್ಯೆ ವಾಗ್ವಾದ ನಡೆದಿದ್ದು ಸ್ಥಳಕ್ಕೆ ಬಂದ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿದ್ರು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿಯಲ್ಲಿ ನೂರಾರು ವಿದ್ಯಾರ್ಥಿಗಳು ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ. 2 ಗಂಟೆ ಕಾಲ ರಸ್ತೆ ತಡೆದು ಸಮರ್ಪಕ ಬಸ್ ವ್ಯವಸ್ಥೆ ಕಲ್ಪಿಸಿ ಅಂತ ಸ್ಟೂಡೆಂಟ್ಸ್ ಆಗ್ರಹಿಸಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಬಂದು ಸಮಸ್ಯೆ ಆಲಿಸದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ವಿದ್ಯಾರ್ಥಿಗಳು ಸರ್ಕಾರದ ಬಸ್ ಪಾಸ್ ಯೋಜನೆ ಕೇವಲ ನೆಪ ಮಾತ್ರ ಅಂತ ಗರಂ ಆದ್ರು. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಎಬಿವಿಪಿ ಸಾಥ್ ನೀಡಿತು. ಚಿತ್ರದುರ್ಗ ತಾಲೂಕಿನ ಭರಮಸಾಗರ ಗ್ರಾಮದ ದೊಡ್ಡ ಕೆರೆ ಭಾರೀ ಮಳೆಗೆ ಭರ್ತಿಯಾಗಿದ್ದು ಕೆರೆ ಏರಿ ಒಡೆಯುವ ಆತಂಕ ಎದುರಾಗಿದೆ. ಹೀಗಾಗಿ ಅನಾಹುತ ಸಂಭವಿಸುವ ಮುನ್ನ ದೊಡ್ಡ ಕೆರೆ ಏರಿ ದುರಸ್ತಿಗೊಳಿಸಿ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕೂಡಲೇ ಕ್ರಮ ಕೈಗೊಳ್ಳಿ ಅಂತ ಸಂಬಂಧಪಟ್ಟ ಅಧಿಕಾರಿಗಳನ್ನ ಒತ್ತಾಯಿಸಿದ್ದಾರೆ. ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭಕ್ತರ ದಂಡೇ ಆಗಮಿಸುತ್ತಿದೆ. ಕೋವಿಡ್ ಗೈಡ್ಲೈನ್ಸ್ ಅನುಸರಿಸಿ ದರ್ಶನಕ್ಕೆ ಅವಕಾಶ ನೀಡಲಾಗಿತ್ತು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನಲ್ಲಿರುವ ಮಾದಪ್ಪನಿಗೆ ವಿವಿಧ ಹೂಗಳಿಂದ ಅಲಂಕಾರ ಮಾಡಿದ್ರು. ಮಳೆಯನ್ನು ಲೆಕ್ಕಿಸದೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭಕ್ತಾದಿಗಳು ಆಗಮಿಸಿದ್ರು. ಸರತಿ ಸಾಲಿನಲ್ಲಿ ನಿಂತು ಮಾದಪ್ಪನಿಗೆ ಪೂಜೆ ಸಲ್ಲಿಸಿದ್ರು. ಶಿವಮೊಗ್ಗದ ಆಲ್ಕೊಳದ ವೃತ್ತದ ಸಮೀಪವಿರೋ ಬಡಾವಣೆಗೆ ಪುನೀತ್ ರಾಜ್ಕುಮಾರ್ ಹೆಸರಿಡಲಾಗಿದೆ. ಕಳೆದ ಕೆಲ ವರ್ಷಗಳಿಂದ ಈ ಬಡಾವಣೆಗೆ ಯಾವುದೇ ಹೆಸರು ಇಟ್ಟಿರದ ಕಾರಣದಿಂದ ಪತ್ರ ವ್ಯವಹಾರ ವಿಳಾಸಕ್ಕೆ ಸಮಸ್ಯೆಯಾಗಿತ್ತು. ಹೀಗಾಗಿ ಮಕ್ಕಳ ಒತ್ತಾಯದ ಮೇರೆಗೆ ಬಡಾವಣೆಗೆ ಪುನೀತ್ ರಾಜ್ಕುಮಾರ್ ಹೆಸರನ್ನ ಇಡಲಾಗಿದ್ದು ನಾಮಫಲಕ ಅಳವಡಿಸಲಾಗಿದೆ. ಅಲ್ಲದೆ ಬಡಾವಣೆಯ ನಿವಾಸಿಗಳು ನೇತ್ರದಾನ ಮಾಡಲು ತಮ್ಮ ಹೆಸರು ನೋಂದಾಯಿಸಿ ಅಪ್ಪು ಸ್ಮರಣೆ ಮಾಡಿದ್ದಾರೆ.